ಡಿಪ್ರೆಷನ್ ಬಗ್ಗೆ ಮಾತಾಡೋಣ. ಸೋಹಮ್ನ ನಾವು ಪ್ರೀಮಿಯರ್ ಮಾಡಿದ್ದು ಫೆಬ್ರವರಿ 6. ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು, ಕ್ರಿಟಿಕಲಿ ಅಕ್ಲೇಮ್ಡ್ ಸಿನಿಮಾ ಅಂತ. ಅಲ್ಲದೆ ಫಿಲ್ಮ್ ಫೆಸ್ಟಿವಲ್ಸಲ್ಲಿ ಕೂಡ ನಾವು ತುಂಬ ಅವಾರ್ಡ್ಸ್ ಗೆದ್ದಿದ್ವಿ. ಅದಾದಮೇಲೆ ನಾವು ಹೋಗಿದ್ದು ಟ್ರೈಲರ್ ರಿಲೀಸ್ ಮಾಡೋಣ ಸೋಹಮ್ದು ಅಂತ. ಅದು ಫೆಬ್ರವರಿ 20ನೇ ತಾರೀಕು ನಾವು ರಿಲೀಸ್ ಮಾಡಿದ್ದು. ರಿಲೀಸ್ ಮಾಡಿದ ನೆಕ್ಸ್ಟ್ ದಿನ 21 ಫೆಬ್ರವರಿ ನನ್ನ ಜೀವನದಲ್ಲೇ ಮರೆಯೋಕ್ಕಾಗ್ದಲೇ ಇರುವಂಥ ಘಟನೆ ನಡೀತು. ಬಹುಶಃ ಈ ಡಿಪ್ರೆಷನ್ ಫೇಸ್ ಅಂತ ಅನ್ನೋದು ಅವಾಗಿನ ಶುರುವಾಗಿದ್ದು ಅಂತ ಅನ್ಕೋತೀನಿ. ತುಂಬ OTTಗಳಿಗೆ ಪಿಚ್ ಮಾಡೋದಕ್ಕೆ ನೋಡಿದ್ವಿ ನಮ್ಮ ಸಿನಿಮಾನ. ಆದರೆ ಯಾರು ಕನ್ನಡ ಸಿನಿಮಾ ತೊಗೋತೀವಿ ಅಥವಾ ಇಂಡಿಪೆಂಡೆಂಟ್ ಸಿನಿಮಾನ ತೊಗೊಳೋದಕ್ಕೆ ಯಾರೂ ಮುಂದೆ ಬರಲಿಲ್ಲ. ಲಾಜಿಕಲ್ಲಾಗಿ ನೋಡಿದ್ರೆ ನೆಕ್ಸ್ಟ್ ನಮ್ಗೆ ಇದ್ದಿದ್ದು ನಾವೇ ಸಿನಿಮಾ ರಿಲೀಸ್ ಮಾಡಬೇಕು ಅಂತ. ಸೊ ಅದಕ್ಕೆ ಜೂನ್ 5ನೇ ತಾರೀಕು ವಿಮಿಯೋ ಅಲ್ಲಿ ನಾವು ಅಂದರೆ ನಮ್ಮದೇ OTT ಥರ ಮಾಡ್ಕೊಂಡು ಅಲ್ಲಿ ರಿಲೀಸ್ ಮಾಡಿದ್ವಿ. ನಾವು ಒಂದಷ್ಟು ಪೇಯ್ಡ್ ಕ್ಲಾಸಸ್ ಮಾಡಿದ್ವಿ. ಅದನ್ನೆಲ್ಲ ನಿಮಗೆ ನಾವು ಅಂದರೆ ಒಂದೊಂದಾಗಿ ಶೆಡ್ಯೂಲ್ ಮಾಡ್ಕೊಂಡು ಬಂದಿದ್ದು. ಶೆಡ್ಯೂಲ್ ಅಂತ ಅಂದರೆ ಆಲ್ರೆಡಿ ರೆಕಾರ್ಡ್ ಮಾಡಿರೋ ಕ್ಲಾಸ್ನ ಅಪ್ಲೋಡ್ ಮಾಡಿ ನಿಮಗೆ ಇಂಥ ದಿನ ನಿಮಗೆ ಅದು ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಮಾಡೋದು ಶೆಡ್ಯೂಲ್ ಅಂತ. ಇದೇ ರೀತಿ ನಾವು ಮಾಡಿದ ಲಾಸ್ಟ್ ವೀಡಿಯೋ ಬಂದು ಅಂದರೆ ನೆಕ್ಸ್ಟ್ ಏನು ಸೋಹಮ್ ಸಿನಿಮಾ ಮಾಡಿದ್ದಾಯಿತು, ಈಗ ನಾವು ಅಂದ್ಕೊಂಡಿದ್ದು ಮಾಡಿದ್ವಿ ಅಂತ ವೀಡಿಯೋ ಮಾಡಿದ್ದು. ಯೂಟ್ಯೂಬ್ ಚಾನಲ್ ನಮಗೆ ಒಂಥರ ಒಂದು ಪರ್ಸ್ನಲ್ ಎಕ್ಸ್ಪ್ರೆಷನ್ ಅಂತ. ಅಂದರೆ ಈಗ ನಮ್ಮ ಜೀವನದಲ್ಲಿ ಆ ಟೈಮಲ್ಲಿ ಏನು ನಡೀತಿರುತ್ತೆ ನಾವು ಅದನ್ನು ಅಲ್ಲಿ ಹೇಳ್ತಾ ಹೋಗಿದ್ದು ಅಂತ. ಆ ಟೈಮಲ್ಲಿ ಏನಾಗಿತ್ತು ಅಂತ ಅಂದರೆ ದೊಡ್ಡ ಕನ್ಫ್ಯೂಷನ್ ಥರ. ಅಂದರೆ ಈಗ ಸಿನಿಮಾ ನಮ್ಮದು ರಿಲೀಸ್ ಆಯಿತು, ಬಟ್ ಅಂದರೆ ಇಂಡಿಪೆಂಡೆಂಟ್ ಸಿನಿಮಾ ಸ್ವಲ್ಪ ಓಡೋದಕ್ಕೆ ಸ್ವಲ್ಪ ಕಷ್ಟ, ರೀಚ್ ಮಾಡಿಸೋದಕ್ಕೆ ಸ್ವಲ್ಪ ಕಷ್ಟ. 15 ಲಕ್ಷ ಸಾಲ ಇದೆ, ಅಂದರೆ ಎಕ್ವಿಪ್ಮೆಂಟ್ ಸಿನಿಮಾದು ಎಲ್ಲ ಸೇರಿ ಇನ್ನೂ 15 ಲಕ್ಷ ಸಾಲ ತೀರಿಸ್ಬೇಕು. ಸಿನಿಮಾ ಇನ್ನೂ ರನ್ನಿಂಗ್ ಆಗ್ತಾಯಿದೆ, ಸೊ ನಾವು ಹಾಕಿರೋ ದುಡ್ಡು ವಾಪಸ್ ಬಂದಿಲ್ಲ. ನೆಕ್ಸ್ಟು ನಾವು ಇನ್ನೊಂದು ಸಿನಿಮಾ ಶುರು ಮಾಡೋದಕ್ಕೂ ಕಷ್ಟ ಇದೆ, ಯಾಕೆಂದರೆ ಅದಕ್ಕೂ ನಾವು ಇನ್ವೆಸ್ಟ್ ಮಾಡೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ. ನಮ್ಮ ಟೀಮ್ ಕೂಡ ಇರಲಿಲ್ಲ, ಹರೀಶ್ ಕೂಡ ಟೀಮಿಂದ ಹೋಗಿದ್ದಾಯಿತು. ಸೊ ಕೊನೆಗೆ ಉಳ್ಕೊಂಡಿದ್ದು ನಾನೊಬ್ಬನೇ. ಇಷ್ಟೆಲ್ಲ ಬಿಟ್ಟು ನಾನು 15 ಲಕ್ಷನ ವಾಪಸ್ ಕೊಡಬೇಕಲ್ಲ. ಅಂದರೆ ಫ್ರೆಂಡ್ಸ್ ಹತ್ರ ಎಲ್ಲ ತೊಗೊಂಡಿರ್ತೀವಿ, ಬ್ಯಾಂಕಲ್ಲಿ ಸಾಲ ತೊಗೊಂಡಿರೋದಿದೆ, ಸೊ ಎಲ್ಲ ತೀರಿಸ್ಬೇಕಿರುತ್ತಲ್ಲ ಅದರದ್ದೆಲ್ಲ. ಆ ಟೈಮಲ್ಲೇ ಅನಿಸಿದ್ದು. ಅದಾದಮೇಲೆ ಯಾವ ವೀಡಿಯೋಸ್ ಕೂಡ ಮಾಡಿಲ್ಲ. ಮೋಸ್ಟ್ಲಿ ಆ ಟೈಮಲ್ಲೇ ಈ ಡಿಪ್ರೆಷನ್ ಫೇಸ್ ಅಂತ ಅನ್ನೋ ಶುರುವಾಗಿತ್ತು. ಡಿಪ್ರೆಷನ್ ಬಂದಾಗ ಮೊದಲು ಆಗೋದೇನು ಅಂತ ಅಂದರೆ ನಾವು ಏನು ಪ್ಯಾಷನೇಟ್ ಆಗಿರ್ತೀವಲ್ಲ, ಅಂದರೆ ನಮಗೆ ಸಿನಿಮಾ ಪ್ಯಾಷನ್ ಆಗಿದ್ದಿದ್ದು, ಸೊ ಅದೇ ಏನು ಮಾಡೋಕ್ಕಾಗ್ತಿಲ್ಲ ಅಂತ. ಅಂದರೆ ಒಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಈ ವಿಡಿಯೋನೂ ಅಷ್ಟೇ, ಆಲ್ಮೋಸ್ಟ್ 1 ತಿಂಗಳ ಮೇಲೆ 1 ತಿಂಗಳು ಅಥವಾ 2 ತಿಂಗಳು ಆಗಿರ್ಬೇಕು ಈ ವಿಡಿಯೋ ಶೂಟ್ ಮಾಡೋಕ್ಕೆ ಶುರು ಮಾಡಿ. ಅಂದರೆ ಅದು ಅಲ್ಲೇ ತೋರಿಸುತ್ತೆ ನಿಮಗೆ ಏನು ಪ್ಯಾಷನ್ ಇರುತ್ತಲ್ಲ ಅದೇ ಮೊದಲು ಹೋಗೋದು. ಯಾವಾಗಲೂ ಅದೊಂದೇ ತಲೆಯಲ್ಲಿ ಓಡ್ತಿರುತ್ತೆ, ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ, ಸಾಲ ತೀರಿಸ್ಬೇಕು, ಇವೆಲ್ಲ ಒಂಥರ ಹಿಡ್ಕೊಳಂಗೆ ಆಗೋಗುತ್ತೆ ನಮ್ಗೆ ಲೈಫಲ್ಲಿ. ಒಂಥರ ಕುತ್ತಿಗೆ ಹಿಸುಕ್ತಂಗೆ. ಹೆಂಗೆ ಹೊರಗಡೆ ಬರೋದು ಹೆಂಗೆ ಅಂತಲೂ ಆಗಲ್ಲ. ಯಾಕೆ ಅಂತ ಅಂದರೆ ಇವೆಲ್ಲ ಮೋಸ್ಟ್ಲಿ ನಮ್ಮ ಥರನೇ ಯಾರ್ಯಾರು ಈ ಡಿಪ್ರೆಷನ್ ಮೂಲಕ ಹೋಗಿರ್ತಾರಲ್ಲ, ಬಹುಶಃ ಅವ್ರಿಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಇದಲ್ದಲೇ ಜೀವನನೇ ಹೆಂಗೆ ಅಪ್ಸೆಟ್ ಆಗೋಯ್ತು ಅಂತ ಅಂದರೆ ಬೆಳಗ್ಗೆ ಆಲ್ಮೋಸ್ಟ್ 8 ಗಂಟೆ ಆಗ್ತಿತ್ತು ಎದ್ದೇಳೋದು. ಯಾಕೆಂದರೆ ಏನು ಮಾಡಬೇಕಿದೆ ಅನ್ನೋ ಆ ಫೇಸ್ಗೆ ಹೊರಟೋಗಿದ್ದೆ. ಇದರಿಂದ ಏನಾಯಿತು ಅಂತ ಅಂದರೆ ಎಲ್ಲ ಒಂಥರ ಈ ಕಾಂಪೌಂಡಿಂಗ್ ಎಫೆಕ್ಟ್ ಅಂತ ಒಂದು ಎಲ್ಲ ಒಟ್ಟಿಗೆ ಸೇರಿಕೊಂಡು ನಿಮಗೆ ಒಂದು ಜ್ವಾಲಾಮುಖಿ ಥರ ಎಕ್ಸ್ಪ್ಲೋಡ್ ಆಗುತ್ತಲ್ಲ ಆ ರೀತಿ ಅಂತ. ನಮ್ಮನ್ನ ನಾವು ಸರಿಗೆ ನೋಡ್ಕೊಳ್ಳೋದಲ್ಲೇ ಇರೋ ಫೇಸ್ ಥರ ಬಂದುಬಿಡುತ್ತೆ. ಆವಾಗ ಆಲ್ಮೋಸ್ಟ್ ನನಗೆ ನಾನು ಇದ್ದಿದ್ದು ಅರೌಂಡ್ 67-68 ಅಂತಿದ್ದಿದ್ದು. ನನ್ನ ವೆಯ್ಟು 80-81ಕ್ಕೆ ಹೋಗಿತ್ತು. ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಬರೀ ವರ್ಕ್ ಅಂತ ಮಾಡ್ಕೊಂಡಿದ್ದಿದ್ದು ಅಷ್ಟೇನೇ, ಅದು ಬಿಟ್ಟು ಇನ್ನೇನೂ ಇಲ್ಲ. ಇದೆಲ್ಲ ನೋಡಿ ನನ್ನ ವೆಯ್ಟ್ ಆಲ್ಮೋಸ್ಟ್ ಒಂದು 80 kgವರೆಗೂ ಹೋಗಿತ್ತು. ನೋಡ್ಬೋದು ನೀವು, ಒಳ್ಳೆ ಟೊಮೆಟೊ ಇದ್ದಂಗೆ ಇದ್ದೀನಿ. ಸೊ ಇವಾಗ ನಮಗಿರೋದು 2 ಆಪ್ಷನ್ನು. ಒಂದು, ಇಲ್ಲ ಇನ್ನೊಂದು ಆಪ್ಷನ್ ಬಂದು ಫೈಟ್ ಮಾಡೋದು ಅಂತ. ನಾವು ಇಲ್ಲಿವರೆಗೂ ಅಂದರೆ ಇಂಡಿಪೆಂಡೆಂಟ್ ಸಿನಿಮಾ, ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಅಂತ ಹೇಳ್ಕೊಂಡ್ಬಂದು ಕೊನೆಗೆ ಹೆಂಗಾಗೋಯ್ತು ಅಂತ ಅಂದರೆ ಕೊನೆಗೆ ನಾನೇ ಇಂಡಿಪೆಂಡೆಂಟ್ ಆಗೋದೆ ಅಂತ ಅಂದ್ಕೊಂಡಿದ್ದು ಮಾಡಬೇಕು ಅಂತ ಅಂದರೆ ಏನೂ ಮಾಡೋಕ್ಕಾಗಲ್ಲ. ತೊಂದರೆಗಳು ಬಂದೇ ಬರುತ್ತೆ. ಬಟ್ ಆ ಟೈಮಲ್ಲೇ ನಮ್ಮ ವ್ಯಕ್ತಿತ್ವ ಏನು ಅಂತ ಗೊತ್ತಾಗೋದು. ಆದರೆ ಒಂದು ಮೊಮೆಂಟ್ ಬರುತ್ತೆ, ಸೂಸೈಡ್ ಮಾಡ್ಕೊಬಿಡೋಣ ಅಂತೆಲ್ಲ ಅನಿಸುತ್ತೆ. ಆದರೆ ಆ ಆಪ್ಷನ್ ನನಗಿರಲಿಲ್ಲ. ಯಾಕೆಂದರೆ
ಏನಂದರೆ ನಾವು ಇಷ್ಟು ದಿನ ಓಕೆ ಏನೇ ಬಂದರೂ ಅದನ್ನು ಎದುರಿಸ್ಕೊಂಡು ಬನ್ನಿ, ಇವೆಲ್ಲ ಟೆಂಪರರಿ ಡಿಫಿಟ್ಸ್ ಇದ್ದೇ ಇರುತ್ತೆ, ಇವನ್ನೆಲ್ಲ ದಾಟ್ಕೊಂಡು ಮುಂದೆ ಹೋಗೋಣ ಅಂತ ಹೇಳ್ಕೊಂಡು ಬಂದು ನಾವೇ ಆ ಕೆಲಸ ಮಾಡಿದ್ರೆ ನಾವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋದೆಲ್ಲನೂ ಅಂದರೆ ವೇಸ್ಟ್ ಅಂತ ಸುಮ್ಮನೆ ಹೇಳ್ಕೊಂಡು ಈಗ ಹೇಳ್ತಾರಲ್ಲ, ಯಾರು ಏನು ಕೆಲಸ ಮಾಡೋಕ್ಕಾಗಲ್ಲ, ಬರೀ ಅವ್ರು ಮಾತ್ರ ಅದ್ರ ಬಗ್ಗೆ ಮಾತಾಡೋದು ಅಂತ ಹಂಗಾಗೋಗುತ್ತೆ. ಅದಕ್ಕೆ ಆ ಥರ ಆಗೋದು ಬೇಡ. ಯಾಕೆ ಅಂತಂದರೆ ಇದು ಬರೀ ನಾವುಗಳಷ್ಟೇ, ಅಂದರೆ ಇದು ಒಬ್ಬ ಫಿಲ್ಮ್ ಮೇಕರಾಗಿ ಬರೀ ನಾನೊಬ್ಬನೇ ಇಲ್ಲಿ ಈ ಸಿನಿಮಾ ಅಥವಾ ನಾನೊಬ್ಬನೇ ಈ ಜರ್ನಿ ಮಾಡಿಲ್ಲ. ನಮಗೇನು 5 ವರ್ಷದ್ದೇನು ನಮ್ಮ ಯೂಟ್ಯೂಬ್ ಜರ್ನಿ ಇದೆ, ನಮ್ಮ ಸಿನಿಮಾ ಜರ್ನಿ ಇದೆ, ನೀವುಗಳು ನಮ್ಮ ಜೊತೆಗಿದ್ರಿ. ಸೊ ಆ ಆಪ್ಷನ್ ನಮ್ಗೆ ಇರಲಿಲ್ಲ. ಅದಕ್ಕೆ ನೆಕ್ಸ್ಟ್ ಆಪ್ಷನ್ ಏನು ಅಂತ ಅಂದರೆ, ಇಲ್ಲ ಏನಾದರೂ ಮಾಡಲೇಬೇಕು, 8 ಗಂಟೆ 8:30 ಎದ್ದೇಳೋದಾಗೋಗುತ್ತೆ, ಬೇರೆ ಏನು ಕೆಲಸ ಅದರಲ್ಲೂ ಇಂಟ್ರೆಸ್ಟ್ ಬರ್ದಂಗೆ ಆಗೋಗುತ್ತೆ. ಆವಾಗ ಮೋಸ್ಟ್ಲಿ ನನಗೆ ಅಂದರೆ ತುಂಬ ಹೆಲ್ಪ್ ಆಗಿದ್ದು ಅಂತ ಅಂದರೆ ಫೋರ್ಡ್ ವರ್ಸಸ್ ಫೆರಾರಿ ಸಿನಿಮಾ. ಏನೋ ಅಂದರೆ ಆ ಸಿನಿಮಾದಲ್ಲಿರೋ ಕಂಟೆಂಟು ಏನೋ ನನ್ನ ಜೊತೆ ಕನೆಕ್ಟ್ ಆಯಿತು ಅಂತ ಅನ್ನಿಸ್ತು. ಚಿಕ್ಕ ಹ್ಯಾಬಿಟ್ಸ್ ಅಂದರೆ ಇದು ಈ ನಾವು ಚಿಕ್ಕ ಕೆಲಸಗಳೇನು ಮಾಡ್ತೀವಿ, ಅವು ಒಂದು 3-4 ತಿಂಗಳು ಎಲ್ಲ ಸೇರಿಕೊಂಡು ಒಟ್ಟಿಗೆ ಸೇರಿಕೊಂಡು ನಿಮ್ಗೆ ಎಂಥ ಒಂದು ದೊಡ್ಡ ಶಕ್ತಿ ಕೊಡುತ್ತೆ ಅಂತ ಅನ್ನೋದು ನನಗೆ ಅಟ್ಲೀಸ್ಟ್ ಈ ಚಿಕ್ಕ ಹ್ಯಾಬಿಟ್ಸಿಂದ ಶುರುವಾಗಿದ್ದು ಅಂತ. ಏನದು ಅಂತ ಅಂದರೆ, ನಾನು ಮೊದಲು ಹೇಳಿದಾಗೆ 8 ಗಂಟೆ 8:30 ಎದ್ದೇಳೋಕ್ಕೆ ಶುರುವಾಗೋಗಿತ್ತು. ಅದಾದಮೇಲೆ ಒಂದು ಪ್ರತಿ ವಾರ ಅಟ್ಲೀಸ್ಟ್ ಒಂದು 15 ನಿಮಿಷ ಮುಂಚೆ ಎದ್ದೇಳೋದು, ಈ ಥರ ಅಂತ ಶುರು ಮಾಡ್ಕೊಂಡು ಬಂದಿತ್ತು. ನೋಡ್ತಿದ್ದಂಗೆ 5:45 ಹಂಗೆ ಅಲಾರಾಮ್ ಇಟ್ಕೋತಿದ್ರು. ಸೊ 5:15 ಎದ್ದೇಳೋದಕ್ಕೆ ಶುರುವಾಯಿತು. 1 ತಿಂಗಳಲ್ಲಿ ಈ ಚೇಂಜಸ್ ಆಯಿತು. ಈಗ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಗೊತ್ತಾಗುತ್ತೆ, ಇಲ್ಲ ನನಗೆ ಈ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಅಂದಾಗ ನಮಗೆ ಏನೋ ಒಂದು ಚಾಲೆಂಜಿಂಗಾಗಿ ತೊಗೋಬೇಕು ಅಂತಿರುತ್ತಲ್ಲ. ನಾನು ತೊಗೊಂಡಿದ್ದು ರನ್ನಿಂಗ್. ಅಟ್ಲೀಸ್ಟ್ ಒಂದು 5 ಕಿಲೋಮೀಟರ್ ಓಡಬೇಕು ಅಂತ, ಕಂಟಿನ್ಯೂಸ್ ನಿಂತ್ಕೊಳ್ಳೋದಲ್ಲೇ 5 ಕಿಲೋಮೀಟ್ರ್ ಓಡಬೇಕು ಅಂತ. ಈಸಿ ಅಲ್ಲ, ಕಷ್ಟ ಇದೆ. ನೀವೇ ಓಡೋದಕ್ಕೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ ತುಂಬ ಕಷ್ಟ ಇದೆ ಅಂತ. ಅಂದರೆ ಕಂಟಿನ್ಯೂಸ್ ನಿಂತ್ಕೊಳ್ಳೋದಲ್ಲೇ ಕಂಟಿನ್ಯೂಸ್ 5 ಕಿಲೋಮೀಟರ್ ಓಡಬೇಕು ಅಂತ ಆಗಲ್ಲ ಅಂತಲ್ಲ, ಆಗುತ್ತೆ, ಆದರೆ ಸ್ವಲ್ಪ ಎಫರ್ಟ್ ಬೇಕಾಗುತ್ತೆ ಅದನ್ನು. ಸೊ ಅದನ್ನಂತ ತೊಗೊಂಡೆ. ಹೇಳ್ತಿರುತ್ತೆ ನಿಮ್ಮ ಬಾಡಿ, ಅಂದರೆ ಇಲ್ಲ ನನಗೆ ಓಡೋದಕ್ಕಾಗಲ್ಲ, ನಿಂತ್ಕೊಂಬಿಡೋಣ, 1 ಕಿಲೋಮೀಟ್ರ್ ಸಾಕು, 2 ಕಿಲೋಮೀಟ್ರ್ ಸಾಕು, ನಿಂತ್ಕೊಳ್ಳೋಣ ಅಂತಿರುತ್ತೆ. ಆದರೆ ನಾವು ಅವಾಗ ಪುಷ್ ಮಾಡ್ತೀವಲ್ಲ ವಿಲ್ ಪವರಿಂದ, ಇಲ್ಲ ನಾನು 3 ಕಿಲೋಮೀಟ್ರ್ ಅಥವಾ 4 ಅಥವಾ 5 ಕಿಲೋಮೀಟರ್ ಓಡಲೇಬೇಕು ಅಂತ ಪುಷ್ ಮಾಡ್ತೀವಲ್ಲ, ಬಹುಶಃ ಆ ಒಂದು ನಮ್ಮ ವಿಲ್ ಪವರ್ನ ಬೆಳೆಸ್ಕೊಳ್ಳೋದಕ್ಕೆ ಅದೇ ಕಾರಣ ಅಂತ ಅನಿಸುತ್ತೆ. ಸೊ ಆ ಒಂದು ಜರ್ನಿ ಅಂತ ಶುರು ಮಾಡಿದ್ದು ಇವಾಗ ಅಟ್ಲೀಸ್ಟ್ ನಾವೊಂದು 5 ಕಿಲೋಮೀಟರ್ವರೆಗೂ ಓಡೋ ಹಂಗಾಗಿದೆ. ನಾನು ಹೇಳಿದಾಗೆ ವರ್ಕ್ ಮಾಡೋದಕ್ಕೆ ಶುರು ಮಾಡಿದೆ ಅಂತ ಅನ್ನಲ್ಲ,
ಸಾಲ ತೊಗೊಂಡಿದ್ರಲ್ಲಿ ಅಟ್ಲೀಸ್ಟ್ ಒಂದು 1.5-1.25 ಲಕ್ಷ ವಾಪಸ್ ತೀರಿಸಾಗಿದೆ. ಇನ್ನು ಮಿಕ್ಕಿದ್ದು ನಾವು ಯಾರ್ಯಾರ ಹತ್ರ ಇಸ್ಕೊಂಡಿದ್ದೀವಿ ಎಲ್ಲರಿಗೂ ವಾಪಸ್ ಕೊಟ್ಟೇ ಕೊಡ್ತೀವಿ. ಸೊ ಅದು ಶುರುವಾಯಿತು. ನನಗೆ ಗೊತ್ತಿರೋ ಹಾಗೆ ನನ್ನ ಫ್ರೆಂಡ್ ಸರ್ಕಲಲ್ಲೇ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡೋದು, ತುಂಬ ಆಪ್ಟಿಮಿಸ್ಟಿಕ್ ಆಗಿರೋದು, ಅಂದರೆ ಆಶಾವಾದಿ, ತುಂಬ ದೊಡ್ಡ ಆಶಾವಾದಿ ನಾನೇನೇನೆ. ಏನೂ ಇಲ್ಲ ಅಂತ ಅಂದ್ರೆ ಓಕೆ ಸಿನಿಮಾ ಮಾಡೋಣ, ಎಕ್ವಿಪ್ಮೆಂಟ್ಸ್ ತೊಗೊಳ್ಳೋಣ, ಒಂದು ಇಂಡಿಪೆಂಡೆಂಟ್ ಸ್ಟುಡಿಯೋ ಮಾಡೋಣ, ಇವೆಲ್ಲ ಹೆಂಗೆ ಬರುತ್ತೆ ಅಂದರೆ ನಾವು ಮಿಡ್ಲ್ ಕ್ಲಾಸೇನೆ. ನಮ್ಮ ಅಪ್ಪ ಅಮ್ಮ ಬಂದು ಒಂದು 20 ಲಕ್ಷ ಇದೆ ಸಿನಿಮಾ ಮಾಡು ಅಂತ ಯಾರೂ ಕೊಟ್ಟಿಲ್ಲ. ಎಲ್ಲ ನಾವು ಹೊಂಚ್ಕೊಂಡು ನಾವು ಸಾಲ ಅಂತ ತೊಗೊಂಡು ಮಾಡಿದ್ದು. ಎಲ್ಲಿಂದ ಬರುತ್ತೆ ಈ ಧೈರ್ಯ ಅಂತ ಅಂದರೆ ಆ ಆಪ್ಟಿಮಿಸ್ಟಿಕ್ ಯೋಚನೆ ಅಥವಾ ಅನ್ಸತ್ತೊಳಗಡೆ ಇಲ್ಲ ನಾನೊಂದು ಏನೋ ಮಾಡಬೇಕು ಅಂತ ಅಂದರೆ ನಾನದು ವಿಲ್ ಪವರ್, ಓಕೆ ನಾನು ಮಾಡೇ ಮಾಡ್ತೀನಿ ಅಂತ ಹೋಗ್ತೀನಿ ಅಂತ ಆ ಒಂದು ಸಿಕ್ಸ್ ಸೆನ್ಸ್ ಅಂತ ಅನ್ನೋದು ತುಂಬ ಹೆಲ್ಪ್ ಮಾಡಿತ್ತು. ಆದರೆ ಈ 9 ತಿಂಗಳಲ್ಲಿ ಅದನ್ನು ಕಳ್ಕೊಂಡಿದ್ದೇನೆ. ಜೀವನದ ತುಂಬ ದೊಡ್ಡ ಲಾಸ್ ನಮಗಾಗಿತ್ತು. ಅಷ್ಟು ಆಪ್ಟಿಮಿಸ್ಟಿಕ್ ಆಗಿದ್ದವನು ನನಗೆ ಡಿಪ್ರೆಷನ್ ಆಗುತ್ತೆ ಅಂತ ಅಂದರೆ ಈ ಡಿಪ್ರೆಷನ್ ಯಾರಿಗೆ ಬೇಕಾದರೂ ಆಗ್ಬೋದು. ಅಂದರೆ ನಾನು ಅಂದ್ಕೊಂಡೇ ಇಲ್ಲ ಡಿಪ್ರೆಷನ್ ನನಗೂ ಕೂಡ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈ ವಿಡಿಯೋನು ಏನಕ್ಕೆ ಮಾಡ್ತಿದ್ದೀವಿ ಅಂತ ಅಂದರೆ ಏನಂದರೆ ಓಕೆ ನನಗೆ ಈ ಥರ ಆಗಿತ್ತು, ಒಂದು ಸಿಂಪತಿ ಬೇಕು, ಅವಕ್ಕೆ ಅಂತ ಅಲ್ವೇ ಅಲ್ಲ. ಆಗುತ್ತೆ, ಇದು ಏನು ಈವನ್ ಎಲ್ಲರಿಗೂ ತೊಂದರೆ ಬಂದೇ ಬರುತ್ತೆ. ನಾವಂತ ಎಷ್ಟೇ ಆಪ್ಟಿಮಿಸ್ಟಿಕ್ ಆಗಿದ್ರೂ ನಮಗೂ ಜೀವನ ಹೊಡೆದು ಕೆಳಗಡೆ ಬೀಳಿಸುತ್ತೆ ಅಂತ ಹೇಳ್ಕೊಳ್ಳೋದಕ್ಕಷ್ಟೇ ಮಾಡ್ತಿರೋದು. ಜೊತೆಗೆ ಪ್ರಾಬ್ಲಮ್ ಇದ್ರೂ ಹೆಂಗೆ ಮುಂದೆ ಹೋಗಿ ಅದನ್ನು ಸಾಲ್ವ್ ಮಾಡೋದು ಅಂತ ಅನ್ನೋದನ್ನು ನಾನು ಈ 9 ತಿಂಗಳಲ್ಲಿ ಕಲ್ತ್ಕೊಂಡಿದ್ದು. ಹೌದು, ತುಂಬ ಜನದ ಮೆಸೇಜಸ್ಗಳಿಗೆ ರಿಪ್ಲೈ ಮಾಡಿರಲಿಲ್ಲ. ಯಾಕೆಂದರೆ ಇದು ಏನು ಹೇಳಿದ್ನಲ್ಲ, ಡಿಪ್ರೆಷನ್ ಅಂತ ಶುರುವಾದಾಗ ನಿಮಗೆ ಮೊದಲು ಹೋಗೋದೇನೆ ನಿಮ್ಮ ಪ್ಯಾಷನ್. ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಆಗಲ್ಲ. ಈ ವಿಡಿಯೋ ಮಾಡೋದಕ್ಕೇ 1.5-2 ತಿಂಗಳಂತ ಆಯಿತು. ಇದೆಲ್ಲ ಆಗಬೇಕಾದ್ರೆ ನಾನು ಒಬ್ಬನೇ ಅಲ್ಲ, ಯಾಕೆ ನನ್ನಿಂದ ಫ್ಯಾಮಿಲಿಗೂ ಸ್ವಲ್ಪ ತೊಂದರೆ ಆಯಿತು. ಆದರೆ ಮೋಸ್ಟ್ಲಿ ಅವ್ರುಗಳ ಸಪೋರ್ಟಿಂದನೇ ನಾನು ಇದರಿಂದ ಹೊರಗಡೆ ಬರೋವಂಗಾಯಿತು. ಡಿಪ್ರೆಷನ್ ಅಂತ ಅಂದಿದ ತಕ್ಷಣವೇ ಹೆದರ್ಕೊಂಡು ಹೊಡೋಗೋದಲ್ಲ. ಮತ್ತು ತುಂಬ ಸಲ ಗೊತ್ತಾಗಲ್ಲ, ಅಂದರೆ ನಾವು ಡಿಪ್ರೆಷನಲ್ಲಿ ಇದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ. ಅದು ಗೊತ್ತಾಗೋವರೆಗೂ ಟೈಮ್ ಆಗುತ್ತೆ. ಅಥವಾ ನೀವು ಏನು ಅದರ ಸಿಮ್ಟಮ್ಸ್ ಅಥವಾ ಏನೇನು ಈ ಥರ ಆದರೆ ಡಿಪ್ರೆಷನ್ ಅಂತ ಏನೇನು ಹೇಳ್ತಾರೆ ಅದು ನಿಮಗೆ ತಿಳ್ಕೊಬೇಕಾಗತ್ತೆ. ಹೆಂಗೆ ತಿಳ್ಕೊತೀರಾ? ಅಗೇನ್ ವೀಡಿಯೋಸ್ ಆಗ್ಬೋದು, ಓದೋದಾಗ್ಬೋದು. ನನಗೆ ಪಾಡ್ಕಾಸ್ಟ್ ತುಂಬ ಹೆಲ್ಪ್ ಮಾಡಿತು. ಪಾಡ್ಕಾಸ್ಟ್ ಅಂತ ಅಂದರೆ ನಿಮಗೆ ಈ ಬುಕ್ಸ್ಗಳನ್ನ ಕೆಲವರು ಓದಿ ಆನ್ಲೈನಲ್ಲಿ ಹಾಕಿರ್ತಾರೆ, ಅದನ್ನು ಕೇಳೋದು ನೀವು ತುಂಬ ವಿಷಯಗಳ ಅದರಲ್ಲಿ ತಿಳ್ಕೊಳ್ಳೋಂಗಾಯಿತು. ಮತ್ತು ನಮಗೆ ನಾವು ಏನೇನು ಒಳ್ಳೆಯದು ಅಥವಾ ಕೆಟ್ಟದ್ದು ಅಂತ ಅಂದ್ಕೊಂಡಿರ್ತೀವಿ, ಮತ್ತು ಎಷ್ಟೊಂದು ವಿಷಯಗಳು ನಮಗೆ ಅರ್ಥ ಆಗಿರಲ್ಲ ಜೀವನದಲ್ಲಿ, ಇದನ್ನು ಬುಕ್ಸ್ಗಳು ಅರ್ಥ ಮಾಡಿಸುತ್ತೆ. ಸೊ ಈ 9 ತಿಂಗಳು ಗ್ಯಾಪ್ ಏನಂತ ಇತ್ತು, ಇದು ಒಂದು ಏನು ನನ್ನನ್ನು ನಾನು ಕಂಡುಹಿಡ್ಕೊಳ್ಳೋದ್ರಲ್ಲಿ ಹೆಲ್ಪ್ ಮಾಡ್ತು ಅಂತ ನಾನು ಅನ್ಕೋತೀನಿ. ಸೊ ಥ್ಯಾಂಕ್ ಯು, ಯಾರ್ಯಾರು ನಮಗೆ ಸಪೋರ್ಟ್ ಮಾಡಿದ್ದೀರಾ ಇಲ್ಲಿವರೆಗೂ, ಥ್ಯಾಂಕ್ ಯು. ಬೇರೆ ಇಲ್ಲ, ಫಿಲ್ಮ್ ಮೇಕಿಂಗ್ ಬಗ್ಗೆನೇ ಇನ್ನೂ ತುಂಬ ವೀಡಿಯೋಸ್ಗಳಿದೆ, ತುಂಬ ಕಥೆಗಳಿದೆ. ಈ ಟೈಮಲ್ಲಿ ಆಲ್ಮೋಸ್ಟ್ ಎಷ್ಟೊಂದು ಕಥೆಗಳು ಯೋಚನೆ ಮಾಡೋದಕ್ಕೆ ಒಂದು ಟೈಮ್ ಸಿಕ್ತು ನಮಗೆ. ಸೊ ಅವೆಲ್ಲನೂ ಮುಂದೆ ಎಪಿಸೋಡ್ಸ್ಗಳಲ್ಲಿ ಮಾತಾಡ್ತಾ ಹೋಗೋಣ. ಸೊ ಅಗೇನ್ ಇದು ಯಾವುದು ಸಿಂಪತಿಗೋಸ್ಕರ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಶೇರ್ ಮಾಡ್ಕೋಬೇಕು. ಯಾಕೆಂತಂದರೆ ಈ ಥರನೂ ಆಗುತ್ತೆ, ಬರೀ ಪಾಸಿಟಿವ್ ಅಷ್ಟೇ ಅಲ್ಲ, ನೆಗೆಟಿವ್ ಕೂಡ ಜೀವನದಲ್ಲಾಗುತ್ತೆ ಅಂತ ಅನ್ನೋದನ್ನ ಹೇಳೋದಕ್ಕಷ್ಟೇ ಈ ವಿಡಿಯೋ. ನಮಸ್ಕಾರ, ನಾವು ಸುಶುಪ್ತಿ ಡ್ರೀಮರ್ಸ್. ಇದು ಕನ್ನಡದ ಆನ್ಲೈನ್ ಫಿಲ್ಮ್ ಸ್ಕೂಲ್. ನಾನು ಮಂಜು.